ಸರ್ಕಾರಿ ಕಚೇರಿಯಲ್ಲ ಇರತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಯ ಮೇಲೂ ವಾಮಾಚಾರ ಪ್ರಯೋಗ ಮಾಡೋದನ್ನು ಕೇಳಿದ್ದೀರಾ? ಕೇಳದೇ ಇದ್ದರೆ ಇಲ್ಲಿದೆ ನೋಡಿ ಅಂತ ಒಂದು ಕತೆ. ಸರ್ಕಾರಿ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ಅಕ್ಕಿಯಲ್ಲಿ ಅಬ್ದುಲ್ಲಾ ಅಂತ ಹೆಸರು ಬರೆದು ಪಕ್ಕದಲ್ಲಿ ಕಡ್ಡಿಗಳನ್ನು ಚುಚ್ಚಿದ 10 ನಿಂಬೆಹಣ್ಣುಗಳನ್ನು ಇಟ್ಟಿರೋದು. ಇದು ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ. ಹೌದು, 8 ತಿಂಗಳ ಹಿಂದೆಯಷ್ಟೇ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಗೆ ಬೆಂಗಳೂರು ಮೂಲದ ಅಬ್ದುಲ್ ಖಾದಿರ್ ಇವರು SDA ಆಗಿ ದ್ವಿತೀಯ ದರ್ಜೆ ಸಹಾಯಕರಾಗಿ ನೇಮಕಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗುರುವಾರ ಹುಣ್ಣಿಮೆ ಆಗಿದ್ದರಿಂದ ಯಾರೋ ದುಷ್ಕರ್ಮಿಗಳು ಮಾಟ ಮಂತ್ರ ವಾಮಾಚಾರ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸರಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ನಿಂಬೆಹಣ್ಣುಗಳಿಗೆ ಕಡ್ಡಿಗಳನ್ನು ಚುಚ್ಚಿ ಕುಂಕುಮ ಬೆರೆಸಿದ ಅಕ್ಕಿಯನ್ನು ಎರಚಿ ಅದರಲ್ಲಿ ಅಬ್ದುಲ್ಲಾ ಅಂತ ಸರ್ಕಾರಿ ನೌಕರನ ಹೆಸರು ಬರೆದು ಹೋಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಕ್ರೀಡಾಂಗಣಕ್ಕೆ ಬಂದ ಕ್ರೀಡಾಪಟುಗಳು, ಸಾರ್ವಜನಿಕರು ಇದನ್ನೆಲ್ಲ ಕಂಡು ಏನಪ್ಪ ಇದು ವಾಮಾಚಾರ ಅಂತ ಭಯಭೀತಿಗೊಂಡಿದ್ದಾರೆ. ಸರ್ಕಾರಿ ಕಚೇರಿಯ ಆವರಣದಲ್ಲಿ ಅಷ್ಟೇ ಅಲ್ಲದೆ ಕ್ರೀಡಾಂಗಣದ ಸುತ್ತಲೂ ಅಲ್ಲಲ್ಲಿ ನಿಂಬೆಹಣ್ಣು ಕುಂಕುಮ ಬಿಸಾಡಿ ಜನರು ಭಯ ಪಡುವಂತೆ ಮಾಡಿದ್ದಾರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇದೇ ಚಿಕ್ಕಬಳ್ಳಾಪುರದವರು. ಕೆಳಗಿನ ತೋಟದಲ್ಲೇ ನಾನು ವಾಸವಾಗಿರೋದು. ಬೆಳಗ್ಗೆ ಸಾಯಂಕಾಲ ನಾನು ವಾಕ್ ಬರ್ತೀನಿ. ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, ಮತ್ತು ಸಾಯಂಕಾಲ 6 ಗಂಟೆಗೆ ಬರ್ತೀನಿ. ಆದರೆ ನನ್ನ ಜೀವನದಲ್ಲಿ 25 ವರ್ಷದಿಂದ ನಾನು ವಾಕ್ ಮಾಡ್ತಾಯಿದ್ದೀನಿ. ಆದರೆ ಇಂಥ ಸನ್ನಿವೇಶ ನಾನು ಯಾವತ್ತೂ ನೋಡಿಲ್ಲ. ಮುಂದಕ್ಕೆ ಬರ್ಬೋದಾರ ಇಲ್ಲಿ ನೋಡ್ಕೋಬೇಕು. ಫೀಲ್ಡಲ್ಲಿ ಬಂದವರೆಲ್ಲ ಇವತ್ತು ವಾಪಸ್ ಹೋಗಿದ್ದಾರೆ. ಎಷ್ಟೋ ಜನ ಉದ್ದಕ್ಕೂ ನಿಂಬೆಹಣ್ಣು ಹೊಡೆದು ಕಾಳು ಹಾಕಿ ಕೆಂಪು ಬಣ್ಣ ಹಾಕಿ ಎಲ್ಲೆಲ್ಲಿ ವಾಕ್ ಮಾಡ್ತಾರೆ ಜನ, ಎಲ್ಲೆಲ್ಲಿ ಜನ ಕೂತ್ಕೊತಾರೆ, ಎಲ್ಲೆಲ್ಲಿ ಅವ್ರಿಗೆ ಬೇಕಾದ ಜಾಗದಲ್ಲಿ ಇರ್ತಾರೆ, ಅಂಥ ಜಾಗದಲ್ಲಿ ಎಲ್ಲ ನಿಂಬೆಹಣ್ಣುಗಳಿಕ್ಕಿ ಎಲ್ಲನೂ ಅಲ್ಲಿ ಹೋಗ್ಬಾರ್ದು ಯಾರು ಆ ಥರ ಮಾಡಿಕ್ಕಿದ್ದಾರೆ. ಆ ಕಡೆ ನೋಡಿದ್ರೆ ಸ್ಟೇಡಿಯಮ್ ಹೆಸರು ಬರ್ತಾರೆ, ಯಾರು ಅಬ್ದುಲ್ಲಾ ಅಂತ ಬರ್ತಿದ್ದಾರೆ. ಏನೋ ಇಲ್ಲಿ ಸ್ಟೇಡಿಯಮಲ್ಲಿ ನೈಟ್ ವಾಚ್ಮ್ಯಾನ್ಗಳಿರೋದಿಲ್ಲ. ಏನೋ ರಾತ್ರಿ ಆದರೆ ಗಬೋ ಅಂತ ಇರ್ತದೆ, ಕೇಳೋರಿಲ್ಲ ಇಲ್ಲಿ ಯಾರು ಏನು ಮಾಡ್ತಾರೆ ಅಂತ. ಅದು ನೋಡಿ ಏನಿಸ್ತು? ಅದು ನೋಡಿ ನಮಗೆ ಭಯ ಅನ್ನಿಸ್ತಾ ಇದೆ. ಮತ್ತು ನಮಗೆ ಏನಾಗುತ್ತಪ್ಪ ಅಂತ ನೋಡ್ತಾ ಇದ್ದಾರೆ. ಪಾಪ ಬಂದವರೆಲ್ಲ ವಾಪಸ್ ಹೋದರು. ಈ ಸ್ಥಿತಿಗೆ ಯಾರು ಕಾರಣ ಏನು ಅನ್ನೋದನ್ನು ಎನ್ಕ್ವೈರಿ ಮಾಡಬೇಕು. ಸ್ವಲ್ಪ ಇಲ್ಲಿ ದಿಗ್ಲು ಬೈದ ರಾತ್ರಿ ಹೊತ್ತು ಇಲ್ಲಿ ಕಾವಲು ಹಾಕಬೇಕು. ಏನು ಮಾಡಿದ್ದಾರೆ? ಎಲ್ಲ ನಿಂಬೆಹಣ್ಣು ಇಕ್ಕಿದ್ದಾರೆ. ನಿಂಬೆಹಣ್ಣು ಇಕ್ಕಿ ಕೆಂಪುದು ಅಕ್ಷಂತಗಳು ಹಾಕ್ಬಿಟ್ಟು ಕೆಂಪು ಬಣ್ಣ ಹಾಕ್ಬಿಟ್ಟು ಮಾಟ ಮಂತ್ರ ಥರ ಮಾಡಿದ್ದಾರೆ. ನಂಬಬೇಕು. ಇನ್ನು ನಂಬಿಲ್ಲ ಅಂದರೆ ಟಿ ವಿಗಳಲ್ಲಿ ತೋರಿಸ್ತಾರೆ, ಟಿ ವಿಗಳಲ್ಲಿ ಎಲ್ಲ ಇದರಲ್ಲಿ ತೋರಿಸ್ತಾ ಇರ್ತಾರೆ ಯಾವ ಥರ ಮಾಡ್ತಾರೆ. ಸೀರಿಯಲ್ಗಳಲ್ಲಿ ತೋರಿಸ್ತಾರೆ, ಅವೆಲ್ಲ ನೋಡ್ತಾ ಇರಲ್ಲ ಮನೆಗಳಲ್ಲಿ, ನಾವು ನೋಡ್ತೀವಲ್ಲ. ಆಗಿದು ಅವರು ಎಂಥ ಬಾಧೆ ಬೀಳ್ತಾರೆ ಅಂತ. ಇವಾಗ ಕಾಲುಗಳೆಲ್ಲ ಊತ ಬರೋದು, ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿಯಾಗಿ ಮೆಂಟಲ್ ಶಾಕ್ ಥರ ಆಗೋದು, ಇವೆಲ್ಲ ಮಾಡಿರೋರು ಯಾರೋ ಹೆಸ್ರಿಗೆ ಮಾಡಿಸಿರ್ತಾರೋ ಏನಾಗಿರ್ತದೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ರಾತ್ರಿ ಹೊತ್ತು ಕಾವಲು ಇರಬೇಕು. ಸರಿಯಾಗಿ ನಾವು DC ಸಾಹೇಬ್ರಿಗೆ ಇಲ್ಲಿ ಆಗ್ತಾ ಇರೋದೆಲ್ಲ ಹೇಳಿದ್ದೀವಿ. ಗಾಂಜಾಗಳು ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಇಲ್ಲಿ ಲೇಡೀಸ್ ಬರೋರು ಯಾವ ಥರ ಭಯ ಪಡ್ತಾರೆ? ಎಲ್ಲರೂ ಭಯ ಪಡ್ತಾರೆ, ಎಲ್ಲ ಭಯ ಬೀಳ್ತಾರೆ, ಎಲ್ಲನೂ ತೊಂದರೆ ಬೀಳ್ತಾ ಇದ್ದಾರೆ ಪಾಪ. ಇವಾಗ ದಿನ ಬರ್ತಾರೆ ಲೇಡೀಸ್ ಪಾಪ. ಏನೋ ಕಾಯಿಲೆ, ಇವಾಗ ಶುಗರ್ ಪೇಷೆಂಟ್ಗಳು ಬರ್ತಾರೆ, ಇಲ್ಲಿ ವಯಸ್ಸಾದವ್ರು ಬರ್ತಾರೆ. ಬಂದವರು ನಾನು ನೋಡ್ತಾನೆ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಈ ಕಡೆ ಬನ್ನಿ ಅಂತ. ಈ ಕಡೆನೂ ಹೊಡೆದವ್ರೆ, ಎಲ್ಲ ಕಡೆನೂ ಫೀಲ್ಡೆಲ್ಲ ಹೊಡೆದವ್ರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇನ್ನು ಇದೇ ಮೊದಲ ಬಾರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಈ ರೀತಿಯ ಘಟನೆ ನಡೆದಿದ್ದು ಕ್ರೀಡಾಪಟುಗಳು, ಸಾರ್ವಜನಿಕರು ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದಂತಹ ಅಧಿಕಾರಿಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುವ ಅಬ್ದುಲ್ ಖಾದಿರ್ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದಿದ್ದೇ ತಡ ಅಧಿಕಾರಿಗಳಿಗೆ ನಡುಕ ಉಂಟಾಗಿದ್ದು ಸ್ಥಳಕ್ಕೆ ಹೋಗಲು ಭಯಗೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಕಚೇರಿಯಲ್ಲಿ ಅಳವಡಿಸಿದ್ದ CC ಕ್ಯಾಮೆರಾಗಳನ್ನು ತೆರವು ಮಾಡಿಸಿದ್ರು. ಇದನ್ನ ಅರ್ಥಿದ ದುಷ್ಕರ್ಮಿಗಳು ಅಬ್ದುಲ್ಲಾ ವಿರುದ್ಧ ಈ ರೀತಿಯ ವಾಮಾಚಾರದಂತಹ ಒಂದು ಕೃತ್ಯ ಎಸಗಿರೋದನ್ನ ಕಂಡು ಅಧಿಕಾರಿಗಳು ದಿಗ್ಭ್ರಮೆಗೊಂಡಿದ್ದಾರೆ. ಸರ್, ಅಂದರೆ ರಾತ್ರಿನೇ ಮಾಡಿದ್ದಾರೆ. ಅದು ಬೆಳಿಗ್ಗೆ ಮಾಡಿಲ್ಲ. ರಾತ್ರಿ 10:30 ತನಕ ನಾನು ಇಲ್ಲೇ ವಾಕ್ ಮಾಡ್ಕೊಂಡಿದ್ದೆ ಸರ್. ಹಾಗಾಗಿ ರಾತ್ರಿನೇ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಒಂದು 15ರಿಂದ 20 ಕಡೆ ನಿಂಬೆಹಣ್ಣು ಇಟ್ಟಿದ್ದಾರೆ, ಮತ್ತು ಅಕ್ಕಿ ಕಾಳು ಹಾಕಿದ್ದಾರೆ. ಅದನ್ನು ಕುಂಕುಮದಲ್ಲಿ ಕಲಸ್ಬಿಟ್ಟು ಹಾಕಿದ್ದಾರೆ, ಮತ್ತು ಅದಕ್ಕೆಲ್ಲ ಕಡ್ಡಿ ಚುಚ್ಚಿದ್ದಾರೆ. ಅಲ್ಲಿ ಹೆಸರು ಬರೆದಿಟ್ಟಿದ್ದಾರೆ, ಯಾರು ಅಂತ ಹೆಸರು ಬರೆದಿಟ್ಟಿರೋದು ಅಬ್ದುಲ್ ಹೆಸರು ಬರೆದಿದ್ದಾರೆ. ಅವ್ರು ನಮ್ಮಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ಯಾಕೆ, ಏನು ಉದ್ದೇಶ ಆ ಥರ ಮಾಡಿರೋದು ಸರ್? ನೆನೆ ಹುಣ್ಣಿಮೆ ಅಂತ ಮಾಡಿರ್ಬೋದು, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾಯಿದ್ರು ಹುಣ್ಣಿಮೆಯಿಂದ ಇರೋದ್ರಿಂದ ಆ ಥರ ಮಾಡಿದ್ದಾರೆ ಅಂತ. ಅಲ್ಲ, ನೀವು ಮೇಲ್ನೋಟಕ್ಕೆ ನೋಡೋಕ್ಕೆ ಅದೇನು ಮಾಟ ಮಂತ್ರ ಥರ ಕಾಣ್ತದೆ ಏನು ಮೇಡಮ್?
ಸರ್ ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟು ನಂಬಿಕೆನೂ ಇಲ್ಲ, ಮತ್ತು ಮಾಟ ಮಂತ್ರನ ನಂಬೋದು ಇಲ್ಲ. ನಾನು ಏನಿದ್ರು ದೇವ್ರು ನಂಬ್ತೀನಿ. ನಮ್ಮ ಮೇಲಧಿಕಾರಿಗಳು ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಮಾಟ ಮಂತ್ರದ ಬಗ್ಗೆ ಎಲ್ಲ ನನಗೆ ನಂಬಿಕೆ ಇಲ್ಲ. ಸರ್ಕಾರಿ ಆಫೀಸಲ್ಲಿ ಈ ಥರ ಮಾಡಿದ್ದಾರೆ ಒಂದು ರೀತಿಗೆ ಎಲ್ಲರಿಗೂ ಸರ್ ಎಲ್ಲೂ ಸರ್ಕಾರಿ ಆಫೀಸಲ್ಲಿ ಅಂತಲೇ ಅಲ್ಲ, ಎಲ್ಲೂ ಕೂಡ ಮಾಡೋಕ್ಕೆ ಹೋಗಬಾರ್ದು, ಆದರೆ ಮಾಡಿದ್ದಾರೆ. ಮನುಷ್ಯತ್ವ ಇಲ್ಲದೆ ಇರೋ ಜನ ಅಂತ ಹೇಳ್ಬೋದು ಸರ್. ಯಾವ್ದಾದ್ರು ಬೆದರಿಕೆ ಇಟ್ಟ ಮೇಡಮ್ ಆ ಥರ ಯಾರಾದ್ರು ಅನುಮಾನ ಇದೆಯಾ ಸರ್ ಅಂದರೆ ನನಗೆ ಇಂಡೈರೆಕ್ಟಾಗಿ ಬೆದರಿಕೆ ಹಾಕ್ತಾಯಿದ್ರು. ನೀವು ತುಂಬ ದಿನ ಇರಲ್ಲ, ಇಲ್ಲಿ ಕೆಲಸ ಮಾಡಲ್ಲ, ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ತೀವಿ, ಮಿನಿಸ್ಟರ್ ಹತ್ರ ಹೇಳ್ತೀವಿ, ಮತ್ತು ಕಮಿಷನರ್ಗೆ ಹೇಳ್ತೀವಿ, ಆ ಥರ ಎಲ್ಲ ಬೆದರಿಕೆ ಮಾಡ್ತಾಯಿದ್ರು ಸರ್. ಆದರೆ ನಾನು ಯಾವುದೂ ತಲೆಗೆ ಇಟ್ಕೊಂಡು ಗೊತ್ತಿದೆ ಮೇಡಮ್. ಯಾಕೆ ಅಂತ ಗೊತ್ತಿಲ್ಲ ಸರ್ ನನಗೆ. ಅಲ್ಲ ಅವ್ರದ್ದು ಸಹಕಾರ ಏನಂಗೆ ಕೊಳ್ಳಿಲ್ಲ ಅಂತನ ಅಥವಾ ಈ ಥರದ್ದು ಏನಾದ್ರು ಅದಕ್ಕೆ ಮಾಡಿರ್ಬೋದು ಅಂತ ಈ ಥರ? ಸರ್ ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡು ಕೆಲಸ ಆ ಥರ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಹೇಳಿದ್ದಾರೆ. ನಿಮ್ಮ ಹೆಸರು ಮೇಡಮ್? ಜಯಲಕ್ಷ್ಮಿ ಬಾಯಿ, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಚಿಕ್ಕಬಳ್ಳಾಪುರ. ಇಲ್ಲ ಏನು ಕೆಲಸ ಮಾಡ್ತಾಯಿದ್ದೀರ? ನಾನು ಕೇಸ್ ವರ್ಕರ್ ಎಸ್ ಟಿ. ಅಲ್ಲಿ ಬೆಳಿಗ್ಗೆ ಏನಂತ ನೋಡಿದಾಗ ಬೆಳಗ್ಗೆ ನಾನು ಬರೋಕ್ಕಿಂತ ಮುಂಚೆ ನಮ್ಮ ಸ್ಟಾಫ್ ಅವರು ಇದ್ದಾರೆ ಇಲ್ಲಿ, ಅವರು ಈ ಥರ ಬರ್ದವ್ರೆ ಅಂತ ವಿಡಿಯೋ ಮಾಡಿಬಿಟ್ಟು ಫೋಟೋಸ್ ಹಾಕಿದ್ದಾರೆ ನನಗೆ ವಾಟ್ಸಪ್ಗೆ. ಏನಂತಿತ್ತು? ಈ ಥರ ಬರ್ದವ್ರೆ ನೋಡಿ ಸರ್, ಈ ಥರ ಎಲ್ಲ ಮಾಡಿದ್ದಾರೆ ಅವರು, ಯಾರು ಅಂತ ಗೊತ್ತಿಲ್ಲ, ಯಾರೋ ಮಾಡಿ ಹೋಗಿದ್ದಾರೆ ಈ ಥರ, ಇದೆಲ್ಲ ಹಿಂಗಿದೆ ಅಂದರೆ ನಾನು ಅದು ಫೋಟೋಸ್ ಎಲ್ಲ ನೋಡಿಬಿಟ್ಟು ನಾನು ನನ್ನ ಮೇಡಮ್ಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲ ಬಂದಿದ್ರೆ ಇಲ್ಲಿಗೆ ನೋಡಿದ್ರನ್ನ ನಾನು ಅಲ್ಲಿ ಹೋಗಲಿಲ್ಲ. ಏನಂತ ಬರ್ದಿದ್ರು? ನನ್ನ ಸೇಫ್ಟಿಗೆ ನಾನು ಅಲ್ಲಿ ಹೋಗಲಿಲ್ಲ. ಅಬ್ದುಲ್ ಅಂತ ಬರ್ದಿದ್ದಾರೆ ಅಲ್ಲಿ, ಬರ್ಬಿಟ್ಟು ಏನೋ ನಿಂಬು ಎಲ್ಲ ಹಾಕೋರೆ ಇಲ್ಲಿ. ನಿಂಬೆಹಣ್ಣೆ? ಹಾಂ, ನಿಂಬೆಹಣ್ಣೆ. ಭಯ ಆಗ್ತಿದೆ ನೋಡಿ, ಭಯ ಆಯ್ತಾ ನಿಮಗೆ? ಭಯ ಆಯ್ತಾ ನಿಮಗೆ? ನನ್ನ ಸೇಫ್ಟಿ ನಾನು ನೋಡ್ಕೋಬೇಕಲ್ವಾ, ಅದಕ್ಕೆ ನಾನು ಆ ಕಡೆ ಹೋಗಲಿಲ್ಲ. ಅಲ್ಲ ಇದರಿಂದ ಭಯ ಆಗಿದೆ ನಿಮಗೆ? ಹೌದು, ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿದೆ. ಯಾರು ಮಾಡಿರ್ಬೋದು ಅಂತೇನು ಅನುಮಾನ ಇದೆಯಾ? ಏನು ಅನುಮಾನ ಇಲ್ಲ. ನಿಮ್ಗೆ ಯಾರಾದರೂ ಎದುರಾಳಿಗಳಿದ್ದಾರೆ ಆ ಥರ? ಇನ್ನು ಪ್ರತಿನಿತ್ಯ ಸರಂಬಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗಾಗಿ ಬೆಳಗ್ಗೆ ಸಂಜೆ ವಾಯು ವಿಹಾರಕ್ಕಾಗಿ ಬರುತ್ತಾರೆ. ಜೊತೆಗೆ ಯುವ ಕ್ರೀಡಾಪಟುಗಳು ತರಬೇತಿಗೆ ಅಂತ ಬರ್ತಾರೆ. ಆದರೆ ಸರ್ಕಾರಿ ಕಚೇರಿ ಮತ್ತು ಕ್ರೀಡಾಂಗಣ ಎಲ್ಲ ನಿಂಬೆಹಣ್ಣು, ಅಕ್ಕಿ, ಕುಂಕುಮ ಏರ್ಚಿರೋದಕ್ಕೆ ಅಧಿಕಾರಿಗಳಿಂದ ಹಿಡಿದು ಸಾರ್ವಜನಿಕರವರೆಗೂ ಕ್ರೀಡಾಂಗಣಕ್ಕೆ ಹೆಜ್ಜೆ ಇಡೋಕ್ಕೆ ಭಯ ಪಡುವಂತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.